ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಜಯಪ್ರಕಾಶ್ ನಿಡಗುಂದಿ ಅಂತೇಳಿ ಇಲ್ಲಿ ಹತ್ತಿ ತಳಿವರ್ಧಕನಾಗಿ ಲಾಸ್ಟ್ 29 ವರ್ಷಗಳಿಂದ ಇಲ್ಲಿ ತಳಿ ವರ್ಧನೆಯಲ್ಲಿ ತೊಡಗಿಸಿದ್ದೇನೆ. ಕ್ರಮೇಣವಾಗಿ ನಾನು ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಹತ್ತಿ ವಿಭಾಗದಲ್ಲಿ ಯಾವ ಥರ ಒಂದು ಸಂಶೋಧನೆ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾನು ಬಯಸ್ತೀನಿ. ಬೇಸಿಕಲಿ ತಾವೆಲ್ಲ ನೋಡಿರ್ಬೋದು, ಈಗ ರೈತರ ಹೊಲದಲ್ಲಿ ಬೆಳೆಯುವಂಥ ಹತ್ತಿ BT ಹತ್ತಿ ಅಂತ ಹೇಳ್ತೀವಿ ನಾವು. BG1 BG2 ಅಂತೇಳಿ ರೈತರ ಒಂದು ಭಾಷೆಯಲ್ಲಿ ಹೇಳಬೇಕಾದ್ರೆ BG1 ಮತ್ತು BG2 ಟೆಕ್ನಾಲಜಿ ಅಂಥೇಳಿ ಟೆಕ್ನಾಲಜಿ ಇರ್ತವೆ. BG1 ನಿಮಗೆ ಮೊದಲೇ ಬಂದಂಥ ಟೆಕ್ನಾಲಜಿ, ಅದಾದಮೇಲೆ BG2 ಇವತ್ತೇನು ರೈತರು ಬೆಳೀತಾರಲ್ಲ ಅದೆಲ್ಲ ನಿಮಗೆ BG2 ಟೆಕ್ನಾಲಜಿ. ಸೊ BG2 ಟೆಕ್ನಾಲಜಿನೂ ಏನಾಗಿದೆ ಕ್ರಮೇಣವಾಗಿ 15 ವರ್ಷ ಆಯ್ತು ಇವತ್ತಿಗೆ. ಸೊ BG2 ಬಂದು ನಿಮ್ಗೆ ಈಗ ಗುಲಾಬಿ ಕಾಯಿ ಕೊರತದಿಂದ ನುಕ್ಸಾನ್ ಭಾಳ ಆಗ್ತಾಯಿದೆ. ನೀವು ಎಲ್ಲ ಭಾಗದಾಗೂ ಇಲ್ಲಿ ರೈತರನ್ನ ಹಿಡ್ಕೊಂಡು ನಿಮ್ಮ ಅದೋನಿ ಆಗಲಿ ಯಾವುದೇ ಕಡೆಯೂ ನಿಮ್ಗೆ ಇವತ್ತಿನ ದಿವಸ ಗುಲಾಬಿ ಕಾಯಿ ಕೊರತದಿಂದ ನುಕ್ಸಾನ್ ಭಾಳ ಆಗ್ತಾಯಿದೆ. ಅದ್ರ ಮ್ಯಾಗೂ ಇಲ್ಲಿ ಸಂಶೋಧನೆ ಮಾಡಲಾಗ್ತಾ ಇದೆ. ಇದ್ರ ಜೊತೆ ಈಗೊಂದು ರೀಸೆಂಟಾಗಿ ಹೊಸ ತಂತ್ರಜ್ಞಾನ ಬಂದಿದೆ. ನೀವು HDPS ಅಂತ ಅಂತೀವಿ ನಾವು. HDPS ಅಂದರೆ ಅಧಿಕ ಸಾಂದ್ರತೆಯಲ್ಲಿ ಇವತ್ತು ಹತ್ತಿ ಬೀಜನ ಊರುವುದು ಟೆಕ್ನಾಲಜಿ. ನಾವು ಲಾಸ್ಟ್ 3-4 ವರ್ಷದಿಂದ ಈ ಒಂದು ತಂತ್ರಜ್ಞಾನ ರೈತರ ಹೊಲಗಳಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಇದ್ರದ್ದು ಒಂದು ಅಡ್ವಾಂಟೇಜ್ ಭಾಳಷ್ಟು ಅದಾವ ಅಂತ ಹೇಳ್ಕೊತೀನಿ ನಾನು. ಯಾಕಂದರೆ ಇಲ್ಲಿ ಏನಾಗುತ್ತೆ, ನಿಮಗೆ ಕ್ರಮೇಣವಾಗಿ 1 ಎಕರೆವಾರು ನೀವು ಬೀಜದ ಒಂದು ಪ್ರಮಾಣನ ಹೆಚ್ಚು ಮಾಡ್ತೀವಿ. ಹೆಚ್ಚಿನ ಗಿಡಗಳನ್ನು ಇರೋದ್ರಿಂದ ನಿಮ್ಗೆ ಇಳುವರಿ ಹೆಚ್ಚಾಗುತ್ತೆ. ಏನಾಗ್ತಿತ್ತು ನಿಮಗಿಲ್ಲಿ ನಾನು ಡೆಮಾನ್ಸ್ಟ್ರೇಷನ್ ಮುಖಾಂತರ ತೋರಿಸ್ತೀನಿ ನಿಮ್ಗೆ. ಈಗ ಮೊದಲಿನ ಸೈಡ್ ಏನು ನಾವು ಮೊದಲು ಹೈಬ್ರಿಡ್ ಬರ್ತಿತ್ತು, ಕನ್ವೆನ್ಷನಲ್ ಹೈಬ್ರಿಡ್ ಅಂತೀವಿ ನಾವು. ನೀವು ಟಿಪಿಕಲಿ ಏನು ಹೈಬ್ರಿಡ್ ಡೆವಲಪ್ ಮಾಡಿದ್ರೆ BT ಟೆಕ್ನಾಲಜಿ ಅಂತ, ಈ ಸಾಲಿಂದ ಸಾಲ ನೀವು 3 ಅಡಿ ಇಡಬೇಕು ಅಂತಿತ್ತು. ಒಂದು ಸಾಲಿಂದ ಒಂದು ಸಾಲು 3 ಅಡಿ ಇಡಬೇಕು ಅಂತಿತ್ತು. ಸೊ ಸಾಲಿನಾಗ ಏನು ಬೀಜ ಅದಲ್ಲ ಅದು ನಿಮ್ಗೆ 2 ಅಡಿಗೆ ಒಂದು ಬೀಜ ಇಡಬೇಕು ಅಂತಿತ್ತು ಆ್ಯಕ್ಚುಲಿ. ಸೊ ಬೀಜದಿಂದ ಬೀಜಕ್ಕೆ ನಿಮ್ಗೆ 2 ಅಡಿ ಇಡಬೇಕು ಅಂತಿತ್ತು. ಸೊ ಈ ಥರ ಪದ್ಧತಿ ನೀವು ಬೀಜ ಹಾಕಿದಾಗ ನಿಮ್ಗೆ 1 ಪ್ಯಾಕೆಟ್ 1 ಎಕರೆಗೆ ಹೋಗ್ತಿತ್ತು ಆ್ಯಕ್ಚುಲಿ. ಸೊ ನೀವೆಲ್ಲ ನೆನಪಿರ್ಬೇಕು, ಈಗ ರೈತರು ಯಾವ ರೈತರು ಈ ಪದ್ಧತಿ ಫಾಲೋ ಮಾಡಲಿಲ್ಲ. ಏನಾಯ್ತು ನಿಮಗೆ, ಸ್ವಲ್ಪ ಜನ ನೋಡ್ಬೋದು ನೀವು ಈ ಥರ ಬಿತ್ತಿದ್ರಿ ಅಂದರೆ ಇಲ್ಲಿ ನಿಮ್ಗೆ 1 ಅಡಿಗೆ ಬೀಜ ಬಿತ್ತು. ಇನ್ನು ಸ್ವಲ್ಪ ಜನ ನೀವೇನು ಮಾಡಿದ್ರಿ, ಅರ್ಧ ಅಡಿಗೂ ಬೀಜ ಹಾಕಿದ್ರಿ. ಈಗ ನಮ್ಗೆ ಈ ಪದ್ಧತಿನಾಗ ಏನು ಸೂಕ್ತ ಆಗುವಂಥ ತಳಿ ಅದಲ್ಲ ಅದು ಬೇರೆಯೇ ಇರ್ತದೆ. ಇಲ್ಲಿ ಸೂಕ್ತ ಆಗುವಂಥ ತಳಿನೇ ಬೇರೆ ಇರ್ತದೆ. ನಾನು ತೋರಿಸ್ತೀನಿ ನಿಮ್ಗೆ ಹೆಂಗದ. ಈಗ ನಾವು ಫಸ್ಟ್ ಇದನ್ನು ತೊಗೊಳೋದು 3/2 ಅಂತೇನು ಬಂತಲ್ಲ, ಈಗ ಲಾಸ್ಟ್ 15 ವರ್ಷದಿಂದ ಇದೇ ಥರ ಹೈಬ್ರಿಡ್ ತಳಿಗಳು ಮಾರ್ಕೆಟ್ನಾಗ ಅದಾವೆ. ಈ ತಳಿ ಹೆಂಗಿರ್ತದೆ ನಿಮ್ಗೆ ಹೈಬ್ರಿಡ್ ತಳಿ, ಓಕೆ ಇದು ಎತ್ತರ ಬೆಳೀತದೆ. ಆಮೇಲೆ ನೀವು ಹಿಂಗೆ ನಾವು ರೆಂಬೆಗಳಂತೀವಿ ನಾವು, ಹಿಂಗೆ ರೆಂಬೆಗಳು ಬೆಳೀತದೆ, ಎತ್ತರ ಬೆಳೀತದೆ, ಸ್ಪ್ರೆಡ್ಡು ಆಗುತ್ತೆ ನಿಮಗೆ. ಯಾವಾಗ ನೀವು ಈ ಥರ ಬೆಳೆದಾಗ 3/2 ಬೆಳೆದಾಗ ನೀವೇನಾಯಿತು, ಇಂಥ ತಳಿನ ನೀವು ಈ ಥರ ಪ್ಲಾಂಟಿಂಗ್ ಮಾಡಿಬಿಟ್ರಿ. ಹಿಂಗೆ ಮಾಡಿದಾಗ ಏನಾಗುತ್ತೆ ನಿಮ್ಗೆ, ಈಗ ನಾ ಹೇಳೋದಕ್ಕೆ ನೀವು ಅರ್ಥ ಮಾಡ್ಕೊಡ್ತೀರಿ ರೈತರು. ಈಗ ನೀವು ಲಾಸ್ಟ್ 10 ವರ್ಷದಿಂದ ನೋಡ್ಬೋದು, ನಿಮ್ಗೆ ಈ ಭಾಗದಾಗ ನಿಮಗೆ ಹತ್ತಿನೇ ಇರೋಂಗಿಲ್ಲ. ನಿಮ್ಮ ಹೊಲಗಳ್ನಾಗ ನೆನ್ಪು ಮಾಡ್ಕೊಡ್ರಿ. ನಿಮ್ಮ ಹತ್ತಿ ಹೊಲಕ್ಕೆ ಹೋಗ್ರಿ, 10 ವರ್ಷ ಹಿಂದೆ ನೀವು ಬೆಳೆದಿರೋದನ್ನು ನಿಮ್ಮ ಹತ್ತಿ ಎಲ್ಲಿಂದ ಬರತ್ತದ, ಬರೀ ಇಲ್ಲಿ ಮೇಲೇನು ಹತ್ತಿ ಅದಲ್ಲ ಇಲ್ಲಿ ಮೇಲಿನ ಸೈಡ್ ಅಷ್ಟೇ ಹತ್ತಿ ಬರತ್ತದ. ನೀವು ಈ ಕೆಳಗಿನ ಹತ್ತಿ ನೀವು ಉಳಿಸ್ಕೊಳ್ತಾ ಇಲ್ಲ. ಯಾಕೆ ಉಳಿತಾ ಇಲ್ಲದು, ಯಾಕಂದರೆ ನೀವು ಇದನ್ನು ಬಿಟ್ಟು ಯಾವಾಗ ನೀವು ಈ ಥರ ಬಿತ್ತಾತಿರಲ್ಲ, ಇಲ್ಲಿ ಏನಾಗುತ್ತೆ ಗಿಡಗಳಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಕಾಂಪಿಟೇಷನ್ ಆದಾಗ ಏನಾಗುತ್ತೆ, ನೀವು ಇಲ್ಲೇನು ಮೊಗ್ಗು ಇರ್ತಾವೆ, ಸಣ್ಣ ಮೊಗ್ಗು ಇರ್ತಾವೆ, ಸಣ್ಣ ಕಾಯಿಗಳಿರ್ತಾವೆ, ಅವೆಲ್ಲ ನಿಮ್ಗೆ ಬಿದ್ದು ಹೋಗ್ಬಿಡ್ತಾವೆ. ಇಲ್ಲಿ ನಿಮಗೆ ಕಾಯಿ ಬಿದ್ದು ಹೋದಾಗ ಗಿಡಕ್ಕೆ ಏನಾಗುತ್ತೆ, ಅವಾಗ ಈ ಮೇಲ್ಗಡೆ ಏನು ಕಾಯಿ ಇರ್ತಾವಲ್ಲ ಅಷ್ಟಕ್ಕೆ ಸಪೋರ್ಟ್ ಮಾಡ್ತದೆ. ಅದಕ್ಕೆ ನಿಮ್ಗೆ ಈ ಮೇಲಿನ ಹತ್ತಿ ಬಿಡಿಸೇ ನೀವು 6ರಿಂದ 8, 10 ಕ್ವಿಂಟಲ್ ಇಳುವರಿ ತೊಗೊಳ್ತಾ ಇದ್ದೆ. ನೀವು ಸಪೋಸ್ ಇದನ್ನು ಹತ್ತಿ ಉಳಿಸಿದ್ರೆ ನೀವು ಆರಾಮ್ಸೆ ನಿಮಗೆ 20 ಕ್ವಿಂಟಲ್ ಆರಾಮ್ಸೆ ಬರ್ತದೆ. ಸೊ ಈ ತಂತ್ರಜ್ಞಾನ ರೈತರು ಫಾಲೋ ಮಾಡಲಿಲ್ಲ. ಈಗ ನಾವು ರಾಯಚೂರಿನಾಗ ಸುತ್ತಮುತ್ತಲು ಸಾಕಷ್ಟು ಟ್ರೈನಿಂಗ್ ಮಾಡಿ ಇದನ್ನೊಂದು ಅರಿವು ಮಾಡಿಕೊಟ್ಟಿವಿ. ನಮ್ಮ ಕಡೆ ರೈತರು ನಿಮ್ಗೆ ಯಾರು ಇಂಟರ್ವ್ಯೂ ಮಾಡಿದರೆ ಹೇಳ್ತಾರೆ, ನೀವು ನಾವು 1 ಪ್ಯಾಕೆಟ್ ಮ್ಯಾಲೆ ಹೋಗೋದಿಲ್ಲ, 1 ಬೇಡ ಮ್ಯಾಲೆ ಸ್ವಲ್ಪ ಒಂದು
ಕಾಲು ಭಾಗ ಪ್ಯಾಕೆಟ್ ಅಷ್ಟೇ ಹೋಗುತ್ತೆ ಹೊರತು ಹೆಚ್ಚಿಗೆ ಬೀಜ ಹಾಕುವುದಿಲ್ಲ. ಓಕೆ, ನಾವೀಗ ಹೊಸ ತಂತ್ರಜ್ಞಾನಕ್ಕೆ ಬರೋಣ. ಏನಾಗಿದೆ ಇಲ್ಲಿ? ಓಕೆ, ಹೊಸ ತಂತ್ರಜ್ಞಾನನಾಗ ಈಗಿನ ನಾವು ಅಧಿಕ ಸಾಂದ್ರತೆ ಅಂತೀವಿ ನಾವು, ಅಂದರೆ HDPS ಅಂತ ಅಂತೀವಿ. ಈ HDPS ಟೆಕ್ನಾಲಜಿನಾಗ ಪ್ಲಾಂಟ್ ಇಡಿಯೋಟೈಪಿಕ್ ಬ್ರೀಡಿಂಗ್ ಅಂತೀವಿ ನಾವು. ಅಂದರೆ ಗಿಡ ಏನು ಮಾಡಿದಾರೆ, ನೀವು ಎತ್ತರ ಬೆಳಿಲಿಕ್ಕೆ ಬಿಡೋಂಗಿಲ್ಲ, ಗಿಡ ಸಣ್ಣಗುಳಿತದೆ, ಕಾಯಿನೂ ಹೆಚ್ಚರಾಗಿ. ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ನಿಮಗೆ ನಾರ್ಮಲ್ ಹೈಬ್ರಿಡ್ ಇತ್ತು. ಈಗ HDPS ಸೂಟೇಬಲ್ ಹೈಬ್ರಿಡ್ ಇರ್ತಲ್ಲ, ಅದು ನಿಮಗೆ ಎತ್ತರ ಬೆಳೆಯಂಗಿಲ್ಲ. ಏನಾಗುತ್ತೆ ನಿಮಗೆ, ಈ ನೀವು ನೋಡ್ಬೋದು ಇಲ್ಲಿ ರೆಂಬೆಗಳು ಅದಲ್ಲ, ಇಲ್ಲಿ ಯಾವ ಥರ ಉದ್ದಕ್ಕೆ ರೆಂಬೆಗಳಿತ್ತು, ಇಲ್ಲಿ ಉದ್ದ ರೆಂಬೆ ಇರೋಂಗಿಲ್ಲ. ಆಮೇಲೆ ಈ ರೆಂಬೆ ಮೇಲೆ ಭಾಳ ಆದ್ರೆ ನಿಮಗೆ ಒಂದು ಗಿಡ 2 ಕಾಯಿ ಅಷ್ಟೇ ಇರ್ತಾವೆ. ನೀವು ಮೇನ್ ಸ್ಟೆಮ್ಮಿಗೆ ಹತ್ಕೊಂಡೇ ಇರ್ತಾವೆ, ರೈಟ್? ಸೊ ಇಲ್ಲಿ ನಿಮಗೆ ಏನಾಗುತ್ತೆ, 12ರಿಂದ 15 ಕಾಯಿ ಒಂದು ಗಿಡಕ್ಕೆ ಬರ್ತದೆ. ಇಲ್ಲಿ ಏನಾಗುತ್ತೆ, ನೀವು ಈ ಥರ ಹಾಕಿದಾಗ ನೀವು 7,800 ಗಿಡಗಳನ್ನು ಒಂದು ಎಕರೆಗೆ ಕುಂದಿರ್ಸಿರ್ತೀರಿ. ಈ ಅಧಿಕ ಸಾಂದ್ರತೆನಾಗ ಏನು ಮಾಡ್ತೀರಿ ನೀವು, 29,000 ಆಲ್ಮೋಸ್ಟ್ ಗಿಡಗಳನ್ನು ಕುಂದಿರ್ಸ್ತೀರಿ. ಸೊ ಈ ಗಿಡಗಳು ಇಲ್ಲಿ ಏನಾಗುತ್ತೆ, ಈ ಗಿಡಗಳು ನಂಬರ್ ಆಫ್ ಪ್ರಮಾಣ ಹೆಚ್ಚಿರೋದ್ರಿಂದ ನಿಮ್ಗೆ ಇಳುವರಿ ಸಾಕಷ್ಟು. ಇದನ್ನು ನಾವು ಸಾಕಷ್ಟು ರೈತರಿಗೆ ಇಲ್ಲಿ ರಾಯಚೂರು ಭಾಗದಾಗ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದೀವಿ ನಾವು. ಸೊ ನೀವು ಒಂದು ತಿಳ್ಕೊಬೇಕು, ಈ ಹೈಬ್ರಿಡನ್ನು ನೀವು ಈ ಥರ ಹಾಕೋಂಗಿಲ್ಲ. ಸೊ ಇದಕ್ಕೆ ಸೂಕ್ತವಾದಂಥ ಹೈಬ್ರಿಡ್ಗಳು ಯಾವುದಪ್ಪ ಇವತ್ತಿನ ದಿವಸ ಮಾರ್ಕೆಟ್ನಾಗ ಅಂದರೆ, ಭಾಳ ಕಡಿಮೆ ಕಂಪ್ನಿಗಳು ಈ ಥರದ್ದು ಬೀಜ ರೆಡಿ ಅದಾವೆ. ಸೊ ನಿಮ್ಗೆ ಲೀಡ್ರ್ ಹೇಳ್ಬೇಕಂದ್ರೆ ನಿಮ್ಗೆ ಇದಕ್ಕೆ ಈ HDPSನಾಗ ರಾಸಿ ಕಂಪ್ನಿಯವ್ರದ್ದು ಒಂದು ಚೆನ್ನಾಗಿ ಹೇಳ್ತಾರೆ. ರಾಸಿ 929 ಅಂತ ಒಂದು ಹೈಬ್ರಿಡ್ ಬರ್ತದೆ, ಅವರು ಇದಕ್ಕೆ ಸೂಕ್ತ ಆಗುತ್ತೆ ರಾಸಿ ಕಂಪ್ನಿ. ದೆನ್ ಅಜಿತ್ ಕಂಪ್ನಿದು ACH5 ಅಂತ ಒಂದು ಹೈಬ್ರಿಡ್ ಬರ್ತದೆ, ನೀವು ಅದನ್ನು ಸೂಕ್ತ ಆಗುತ್ತೆ. ಆಮೇಲೆ ಕಾವೇರಿ ಕಂಪ್ನಿದು ACH 9292 ಅಂತ ಒಂದು ಹೈಬ್ರಿಡ್ ಇದೆ. ಸೊ ಇದನ್ನು ನಿಮ್ಗೆ ಈ ಅಧಿಕ ಸಾಂದ್ರತೆಗೆ ನಿಮ್ಗೆ ಸೂಕ್ತವಾದಂಥ ತಳಿ ಇದು ಏನಾಗುತ್ತೆ, ಭಾಳ ಅಡ್ವಾಂಟೇಜ್ ಅದರದ್ದು HDPS ಸಿಸ್ಟಮ್ಲಿಂದ. ಏನಾಗುತ್ತೆ ನಿಮ್ಗೆ 150 160 ದಿವಸದ ಬೆಳೆ ನಿಮ್ಗೆ 130 ದಿವ್ಸಕ್ಕೆ ಬೆಳೆ ಬಂದುಬಿಡ್ತದೆ, 130 ದಿವಸಕ್ಕೆ. ಇಲ್ಲಿ ನಾವು ರಾಯಚೂರಿನಾಗ ಯೂಶ್ವಲಿ ಏನಾಗಿತ್ತು, ಒಂದೇ ಬೆಳೆ ತೊಗೊಳ್ತಿದ್ರು. ಈ ತಂತ್ರಜ್ಞಾನ ಏನು ಮಾಡುತ್ತೆ, ನಿಮ್ಗೆ 130 ದಿವ್ಸಕ್ಕೆ ಬೆಳೆ ಬರೋದ್ರಿಂದ ನಿಮ್ಗೆ ಈಗ ಅಕ್ಟೋಬರ್ 15ಕ್ಕೆಲ್ಲ ನಿಮ್ಗೆ ಭೂಮಿ ರೆಡಿಯಾಗಿ ಸಿಕ್ಬಿಡ್ತದೆ, ನಿಮ್ಮ ಕೈಗೆ ಸಿಕ್ಬಿಡ್ತದೆ. ಇನ್ನೊಂದು ಬೆಳೆ ಸಹಿತ ತೊಗೋಬೋದು. ನೀವು ಕಡ್ಲಿ ಅಂತ ಬೆಳೆ ತೊಗೋಬೋದು, ಜೋಳ ಅಂತ ಬೆಳೆ ತೊಗೋಬೋದು, ಅಡಿಷ್ನಲ್ ಕ್ರಾಪ್. ಸೊ ಇದು ರೈತರ ಹೊಲದಾಗ ಮಾಡಿದಾಗ ಏನಾಗುತ್ತೆ, ಒಂದು ಅಡಿಷ್ನಲ್ ಒಂದು ಬೆಳೆ ತೊಗೊಂಡಂಗೆ ಆಗುತ್ತೆ ರೀ. ಸೊ ದಿಸ್ ಈಸ್ ದಿ ಅಡ್ವಾಂಟೇಜ್ ಆಫ್ ದಿಸ್ ಟೆಕ್ನಾಲಜಿ. ಈ ಟೆಕ್ನಾಲಜಿದು ಮೇಜರ್ ಅಡ್ವಾಂಟೇಜ್ ಇದು ಅಲ್ಲದೆ ನಾ ಏನು ನೋಡೀನಿ, ಇವೆರಡು ಕಂಪೇರ್ ಮಾಡಿದ್ವಿ ನಾವು. ಒಂದು ಕಂಪೇರ್ ಮಾಡಿದಾಗ ಇದನ್ನು ನಿಮ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ಒಬ್ಬರು ಹೆಣ್ಮಗಳ ಕಡೆ ಅವರು ಈ ನಾರ್ಮಲ್ ಹತ್ತಿ ಏನು ಹಾಕಿದ್ರಲ್ಲ, ಇಲ್ಲಿ ಅಗದಿ ಹೆಚ್ಚಪ್ಪ ಅಂದ್ರೆ ನಿಮ್ಗೆ 70ರಿಂದ 80 kg ಅಷ್ಟೇ ಬಿಡಿಸಿದ್ರು ಹತ್ತಿ ಅವರು. ಬಟ್ ಇಲ್ಲಿ HDPSನಾಗ ಏನು ಬೆಳೆದಿದ್ರಲ್ಲ, ಇಲ್ಲಿ 120 kg ಹತ್ತಿ ಬಿಡ್ಸೋಕ್ಕಾಗಿತ್ತು ಸೇಮ್ ಹೆಣ್ಮಗಳಿಂದ. ಸೊ ಇದೇ ನಿಮ್ಗೆ ಅಡ್ವಾಂಟೇಜ್. HDPSಲಿಂದ ಅಡ್ವಾಂಟೇಜ್ ಏನಂತಂದರೆ ನಿಮ್ಗೆ ಹತ್ತಿ ಬಿಡಿಸೋದು ಸತ್ಯಕ್ಕೆ ಈಸಿ ಆಗುತ್ತೆ. ಆಮೇಲೆ ಇದಲ್ಲದೇ ನೀವು ಮ್ಯಾನೇಜ್ಮೆಂಟ್ ಮಾಡೋದು, ನೀವು ಸ್ಪ್ರೇ ಮಾಡೋದು. ಹತ್ತಿಯಾಗಿ ಮೇಜರ್ ಪ್ರಾಬ್ಲಮ್ ಏನು ಬರ್ತದೆ ರೀ, ನೀವು ಸ್ಪ್ರೇ ಮಾಡೋದಪ್ಪ, ಕೆಮಿಕಲ್ ಸ್ಪ್ರೇ ಮಾಡೋದು. ಈ ನೀವು ಎತ್ತರ ಬೆಳೆದಾಗ ಸ್ಪ್ರೇ ಮಾಡೋದು ಅಷ್ಟು ಇಫೆಕ್ಟಿವ್ ಇರೋಂಗಿಲ್ಲ. ಸ್ಪ್ರೇ ಮಾಲಿಕ್ಯೂಲ್ ನಿಮ್ಗೆ ಗಿಡಕ್ಕೆಲ್ಲ ಹತ್ತಂಗಿಲ್ಲ. ಸೊ ಇಲ್ಲಿ ನಿಮ್ಗೆ ಗಿಡ ಸಣ್ಣ ಮ್ಯಾನೇಜ್ ಆಗೋದ್ರಿಂದ ಇಲ್ಲಿ ನಿಮ್ಗೆ ಅಗ್ರಾನಮಿಕ್ ಒಂದು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ ರೈತರು. ಏನು, ಬೆಳೆ 40ರಿಂದ 45 ದಿವಸ ಇದ್ದಾಗ ಈಗ ಮಾರ್ಕೆಟ್ನಾಗ ಚಮತ್ಕಾರ ಅಂತ ಒಂದು ಕೆಮಿಕಲ್ ಬರ್ತದೆ, ಮೆಪಿಕಾಟ್ ಕ್ಲೋರೈಡ್ ಅಂತೇಳಿ. ಅದು 1.7 ml/ಲೀಟ್ರದಾಗ ನಾವು 40ರಿಂದ 45 ದಿವಸದಾಗ ಒಂದು ಸಲ ಹೊಡಿಬೇಕು. ಅದು ಆದ್ಮೇಲೆ 80ರಿಂದ 85 ದಿವಸ ಇದ್ದಾಗ ಸೆಕೆಂಡ್ ಸ್ಪ್ರೇ ಮಾಡಬೇಕು. ಈ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಆ ಕಾಂಪ್ಯಾಕ್ಷನ್ ನಾವೇನು ಹೇಳ್ತೀವಲ್ಲ, ಗಿಡ ಎತ್ತರ ಬೆಳೆಯೋದನ್ನು ಕಂಟ್ರೋಲ್ ಮಾಡ್ಬೋದು ನೀವು. ಹೀಗಾಗಿ ಇದು ಅದ್ರದ್ದು ಒಂದೇ ಅಡ್ವಾಂಟೇಜ್ ಇಲ್ಲ, ಈಗ ಕಾಯಿನೂ ನಿಮ್ಗೆ ದಪ್ಪ ಕಾಯಿ ಆಗುತ್ತೆ. ಈ ನಾವಿಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿವಲ್ಲ, ನೀವು ಆಲ್ಮೋಸ್ಟ್ ಈಗ 9 ಗ್ರಾಮದಷ್ಟು ನಮ್ಗೆ ಹತ್ತಿ ಕಾಯಿ ಸೈಜ್ ಬಂದಿತ್ತು ಈ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ. ಸೊ ಈ ತಂತ್ರಜ್ಞಾನ ಹೊಸ ತಂತ್ರಜ್ಞಾನದ ಇಲ್ಲಿ ರೈತರು ಸಾಕಷ್ಟು ತಿಳ್ಕೊಳ್ಬೇಕಾಗಿದೆ. ಯಾವುದೇ ಮಾರ್ಕೆಟ್ನಾಗ ಸಿಗುವಂಥ ಹೈಬ್ರಿಡನ್ನು ಈ ತಂತ್ರಜ್ಞಾನ ಅಳವಡಿಸ್ಲಿಕ್ಕೆ ಬರೋಂಗಿಲ್ಲ. ಸ್ವಲ್ಪ ತಿಳ್ಕೊಬೇಕು, HDPS ಬೀಜನೇ ಹಾಕಿ.
HDPS ತೊಗೊಂಡಾಗ ಅಷ್ಟೇ ನಿಮ್ಗೆ ಏನದಲ್ಲ ನಿಮ್ಗೆ ಈ ಒಂದು ತಂತ್ರಜ್ಞಾನದ ಅಡ್ವಾಂಟೇಜ್ ಏನದಲ್ಲ ಇವು ರಿಯಲೈಸ್ ಆಗುತ್ತೆ. ಸೊ ಸಾಕಷ್ಟು ನಾವು ರೈತರು ಈ ವರ್ಷ ಒಂದು 100 ಎಕರೆನಲ್ಲಿ ರೈತರಿಗೆ ಇದನ್ನು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಹೊಸ ತಂತ್ರಜ್ಞಾನ ಬೇಕು. ಹೊಸ ತಂತ್ರಜ್ಞಾನ ಏನದಪ್ಪ, ಈಗ ನೀವು ಗುಲಾಬಿ ಕಾಯಿ ಕೊರ್ಕ ಭಾಳ ನುಕ್ಸಾನ್ ಮಾಡ್ತದೆ ಎಲ್ಲ ಕಡೆ. ನೀವು ಗುಲಾಬಿ ಕಾಯಿ ಕೊರ್ಕ ಎಲ್ಲ ಕಡೆನೂ ನುಕ್ಸಾನ್ ಭಾಳ ಮಾಡ್ತಾ ಇದೆ. ಸೊ ನಾವೇನು ಮಾಡ್ತೀವಿ, ಈಗ ಇದ್ರ ಮ್ಯಾಗೂ ಸಂಶೋಧನೆ ಮಾಡ್ಲಾಕತ್ತೀವಿ ನಾವು. PBW ಅಂತೆ, ಪಿಂಕ್ ಬೋಲೋನ್ ರೆಸಿಸ್ಟೆನ್ಸ್ ಮ್ಯಾಗೂ ವರ್ಕ್ ಮಾಡ್ತಾ ಇದ್ದೀವಿ. ಅದು ನಿಮ್ಗೆ ಆ ತಂತ್ರಜ್ಞಾನ ಬರಬೇಕು, ರೈತರು ಹೊಲ ಮುಟ್ಟಬೇಕಂತಂದ್ರೆ ಅದು ನಿಯರ್ಲಿ ಇನ್ನೂ ಮತ್ತು 6-8 ವರ್ಷ ಆಗುತ್ತೆ. ಸೊ ಅಷ್ಟೊತ್ತನ ನಮಗೆ ರೈತರಿಗೆ ನಾವು ಇಳುವರಿನ ಸ್ಟೆಬಿಲೈಸ್ ಮಾಡಬೇಕು ಅಂತಂದರೆ ಇದೊಂದು ಹೊಸ ತಂತ್ರಜ್ಞಾನ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.